वेलकम टू माय एसबी एजुकेशनल चैनल। तो आज हम देखेंगे 10th स्टैंडर्ड का कन्नड़ा पूरा का ओदु पंप तीರದ पुष्पगळु के क्वेश्चन एंड आंसर्स। इसके राइटर का नाम है गौरीश काइकिणी। तो चलिए शुरू करते हैं। फर्स्ट वन, ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಯಾವುದರ ಪ್ರತೀಕವಾಗಿದೆ? ಉತ್ತರ, ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಮುಗ್ಧತೆಗೆ, ಮಧುರತೆಗೆ, ಸೌಂದರ್ಯಕ್ಕೆ, ಪಾವಿತ್ರ್ಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳಿಗೆ ಪ್ರತೀಕವಾಗಿದೆ. ಸೆಕೆಂಡ್ ಕ್ವಶನ್, ಶಿಷ್ಯನು ಪದ್ಮಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು? ಉತ್ತರ, ಒಂದು ಕಾಳರಾತ್ರಿಯಲ್ಲಿ इसको ल लिख लीजिए। ಒಂದು ಕಾಳರಾತ್ರಿಯಲ್ಲಿ ಗುರು ದರ್ಶನಕ್ಕಾಗಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು. ಆಗ ಭಕ್ತಿಪರವಶನಾದ ಶಿಷ್ಯ ಗುರುವಿದ್ದ ಕಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟನು. ಅವನು ಹೆಜ್ಜೆ ಇಟ್ಟಲ್ಲಿ ಬಲಿಷ್ಠ ತಾವರೆ ಅರಳಿ ನಿಂತಂತೆ. ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಚರಣ ಕಮಲದಲ್ಲಿ ಬಂದು ಸೇರಿದ. ಆದ್ದರಿಂದ ಆತ ಶಂಕರ ದಿಗ್ವಿಜಯದಲ್ಲಿ ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು. ಥರ್ಡ್ ಕ್ವಶನ್, ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ? ಉತ್ತರ, ಚಲುವಿನ ನಗೆ, ಒಲವಿನ ಕಂಬನಿ ಹೂವಾಗಿ ಅರಳಿತು. ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೂಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಹೂ ಉಂಟಾದವು ಎಂದು ಬಣ್ಣಿಸಿದ್ದಾರೆ. ಫೋರ್ತ್ ಕ್ವಶನ್, ಪಂಪ ತೀರದ ಪುಷ್ಪಗಳು ಯಾವುವು? ಉತ್ತರ, ಪೆಂಪಿನ, ಎಂದೂಬಾಡದ, ಸಾಯದ, ಸೊಬಗಿನ ಹೂಗಳೇ पंपा ತೀರದ पुष्पಗಳು. आई होप कि ये क्वेश्चन आंसर्स आपको समझ आ गए होंगे। थैंक यू। अगर आपको ये वीडियो अच्छा लगे तो लाइक, शेयर एंड सब्सक्राइब ज़रूर करना।